ಬರೀ ಪ್ಯಾರ್ಲಣ್ಣು ಕೊಯ್ದೆ ಮುಗಿಸ್ತಾ ಇದ್ದೆ. ಎಷ್ಟು ಚಲೋ ಮಳೆ ಬರ್ತಾ ಇದ್ದು ಹೊರಬದಿಗೆ. ನನ್ನ ಫೇವ್ರೇಟ್ ಮಾಡ್ಕೊಡ್ತಿಲ್ಯಾ? ಎಂತ ಹೇಳು, ನಿಂಗೆ ಗೊತ್ತಾತ ನೋಡೋಣ. ಗೊತ್ತಾ ಬಾ ಹಂಗಾರೆ ಬಟ ಪಟ ಹೋಗಿ ಬಿಸಿ 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 ಗೇರ್ ಬೀಜ ಸುಟ್ಟು ಹೋಮ್ ಮೇಡ್ ಯಾವ್ದು ಇದಿಲ್ಲ, ಕೆಮಿಕಲ್ಸ್ ಇಲ್ಲ. ತಿಂದ್ರು 2 ದಿನ ನೆನಪಿರವು. ಹಂಗಿದ್ದ ಹಣ್ಣು. ಥ್ಯಾಂಕ್ ಯು, ವೆಲ್ಕಮ್. ಬೆಂಕಿಗಿತ್ತಮ್ಮ ಎಂತ ನಡೆಸ್ತಾ ಇದ್ದೆ? ಅಂತೂ ಕೊನೆಗೂ ಊರೆಲ್ಲ ತಿರ್ಕೆ ಬಂದ್ಕೊಂಡು ಮಗಳಿಗೆ ಗೇರ್ ಬೀಜ ಸುಟ್ಕೊಡೋಣ ಮಾಡಿದ್ಯಾ? ಹೌದು, ಊರೆಲ್ಲ ತಿರುಗಲು ಹೋಗಿಲ್ಲ. ನಾವು ಪೇಟೆಗೆ ಹೋಗಿ ಪೇಟೆಯಿಂದ ಒಂದು ಹಸಿರು ಕುಡ್ಕೊಂಡ್ ಬಂದತ್ತು ಅಷ್ಟೇ. ಮತ್ತೆಂತ ಪೇಟೆ ತಿರುಗಲ ನೋಡು, ಇವತ್ತು ಮಗಳು ನಿನ್ನ ಹತ್ರ ತಿಂಡಿ ಮಾಡೋದು ಬೇಡ ಹೇಳ್ಕೊಂಡು. ಹೌದು ಹೌದು. ಎಂತ ಹೇಳ್ತಾ ಇದ್ರ ಬಗ್ಗೆ? ಖುಷಿ ಆಯ್ತು. ಖುಷಿ ಆಯ್ತಾ? ಹೌದು. ಎಷ್ಟು ಖುಷಿ ಆಯ್ತು? ಫುಲ್ ಖುಷಿ ಆಯ್ತು. ಎಂತ ತಿಂದೆ ಹೋಗಿ? ಬನ್ಸು. ಒಂದು ಒಣಗದ್ ಬನ್ಸ್ ತಿನ್ಕೋ ಅಷ್ಟೇ. ಒಂದು ಒಣಗದ್ ಬನ್ಸ್ ತಿಂಬುದು ಇದು ಮಾಡೋದೆಲ್ಲ ಇಷ್ಟ ಇಲ್ಲ. ಮಕ್ಳ ಸಂತಿ ಹೋಗೋದೇ ಖುಷಿ. ಮಕ್ಳ ಸಂತಿ ಹೋಗೋದು, ತಿಂಬವ್ರು ನೋಡುದು, ಬಂದವ್ರು ನೋಡುದು, ಅಂತದೇ ಖುಷಿ. ಅಂತದೇ ಖುಷಿನ ಖುಷಿ ಮಾಡಿಕೆ ಬಂದೆ ಹಂಗಾರೆ. ಹೌದು. ಈಗ ಹಂಗಾರೆ ಪಟ ಪಟ ಬಿಶ್ 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 ಬಿಸಿ ಗೇರ್ ಬೀಜ ಸುಟ್ಟು ಕೊಡ್ತೀಯಾ? ಹೌದು, ಕೂಡ ಹಳೆಯ ತಯಾರಿ ಮಾಡ್ತಾ ಇದ್ದೆ. ಈ ಮಳೆಗಾಲದಲ್ಲಿ ಬೆಂಕಿ ಹಚ್ಚೋದು ಅಂದ್ರೆ ಭಾರಿ. ಯಾರು ನೀ ಬೆಂಕಿಗೆ ತಮ್ಮಳೆ ಫೇಮಸ್ ಅಲ್ದ? ಹೌದು. ನಿಂಗೆ ಬೆಂಕಿ ಹಚ್ಚೋದು ಕಷ್ಟವಾ? ಇಲ್ಲ, ನಾನು ಬೆಂಕಿ ಹಚ್ಚೋದು ಕಷ್ಟ ಇಲ್ಲ ಅಂತ ಕಾಣ್ತು. ನಿಂಗಲ್ದೆ ಎಲ್ಲರೂ ಅಂತ ಹೋಗ. ನಿಂಗೂ ಕಷ್ಟ ಇಲ್ಲ ಹೇಳ್ತೀಯ? ಹೌದು. ಸಸಾರ. ಹೌದು. ಇದೀಗ ಬೆಂಕಿ ಗೀತಮ್ಮ ಹೋಗಿ ಹೊಗೆ ಗೀತಮ್ಮ ಜುಲಿ ಗೇರ್ ಬೀಜ ಸುಟ್ಟು ಕೊಡ್ತೀಯ ಇಲ್ಲಿಯ? ಕೊಡ್ತನೆ ಮರೈತಿ. ಕೊಡಲೆಳೆ ತಯಾರಿ ಹಾಕೊಂಡಿದ್ನಲ್ಲ ಈಗ. ಅವಾಗಿಂದ ಎಲ್ಲೆಲ್ಲೋ ಹೋಗ್ತಾ ಇದ್ದು ಗೇರ್ ಬೀಜ ತತ್ತೇಳಿ. ಗೇರ್ ಬೀಜನೂ ಬಂಗಾರದಕ್ಕಿಂತ ಜಾಸ್ತಿ ಚಂದ ಮಾಡಿ ಅಡಕ್ಷಿಟ್ಟಂಗ್ ಕಾಣ್ತು ಗೀತತ್ಗೆ. ಗೊತ್ತಿಲ್ಲ ಗೇರ್ ಬೀಜ ಸುಡಲಾಗ್ತಿಲ್ಲ. ಅದ್ರ ಬೆಚ್ಚ ನೋಡಿ, ಗೀತತ್ಗೆ ಇದು ಕೂಫಿಯ ಜಾಗ. ಇದು ಗೇರ್ ಬೀಜ ಇಡಲೆ ಅಡಕ್ಷಿಟ್ಗಂಜು ಗೇರ್ ಬೀಜನ. ಒಳ್ಳೆ ದೊಣ್ಣೆ ನಾಯಕ್ ನಿಂತಾಗ ನಿಂತಿದ್ದೇಲೆ. ಓ, ಇಷ್ಟದ ಕೋಲೆ. ಈಗೆಲ್ಲ ಗೇರ್ ಬೀಜ ಸುಡವ್ ಯಾರು ಇಲ್ಲೇ, ಎಲ್ಲರೂ ತತ್ತ ಪ್ಯಾಟಿಂದವ. ಒಟ್ಟಾಕ್ತೆ ಯಾರು ಕೇಳೋದಿರ್ತ. ನಂಗ ಕೇಳ್ತಿಲ್ಲ ಹೇಳ್ತೀಯ ನೀನೀಗ? ಇವತ್ತು ಸಾಂಬಾರಿಗೆ ಮಾಡಿಟ್ಟಿಕೋದ ಅಷ್ಟೊತ್ತಿಗೆ ಮಿಟ್ಟಿಗೆ ನೆಡ್ದ ಅಲ್ಲಿ. ಅಷ್ಟು ಸಣ್ಣ ಬಂಡಿಲ್ ಸಾಕಾಗ್ತ? ದೊಡ್ಡ ಬಂಡಿ ಇಲ್ಲ. ದೊಡ್ಡ ಬಂಡಿ ಇದ್ರು ಚಲೋ ಆಗ್ತು. ಇಲ್ಲಳೆಲ್ಲ ಅದು 4 ಸುಡಲು ಆಗ್ತಲ್ಲ. ನಂಗ ಸಣ್ಣಕ್ಕಿದ್ದಾಗಿಂದನೂ ನೀ ಗೇರ್ ಬೀಜ ಸುಡೋದ್ ನೋಡಿದ್ಯಾ? ಹೌದು, ನಾನು ಗೌರಮ್ಮ ಎಲ್ಲ ಗೇರ್ ಬೀಜ ಸುಡ್ತಿದ್ದೆ. ಅವಾಗ ಲೀಡರ್ ಗೌರಮ್ಮ ಆಗಿತ್ತು. ಗೌರಮ್ ಲೀಡರ್ ಆಗಿತ್ತ? ಕಡೆಗೆ ಗೌರಮ್ನಿಂದ ನಾನು ಕಲ್ತೆ. ಅದು ಹಿಂಗೆ ಡಬ್ಬಿ ಕಡಿಲಿ ಹಾಕಿ ಸುಡ್ತಿತ್ತು. ದೊಡ್ಡ ಡಬ್ಬಿ ಇದು ಮಾಡ್ಕೊಂಬುದು ಹೊಡ್ಕೊಂಡು ಇದು ಮಾಡ್ಕೊಂಡು. ಈ ಬೆಲ್ಲದ ಡಬ್ಬಿ ಎಲ್ಲ ಬತ್ತಲ್ಲ ಹಂಗಿದ್ದು ಆ ಡಬ್ಬಿ. ಈಗ ನಂಗೆ ಪ್ಲಾಸ್ಟಿಕ್ ಅಲ್ಲ, ಅವಾಗ ಆ ಡಬ್ಬಿ ಬತ್ತಿತ್ತು. ಅದ್ರಲ್ಲಿ ಅದ್ರ ಹೊಡ್ಕೊಂಡು ಅದ್ರ ಮಡ್ಚಿ ಎಲ್ಲ ಇದ್ ಮಾಡಿ ಕೋಡ್ ಮಾಡ್ಕೊಂಡಿದ್ರ ಅದ್ರೊಳಗೆ ಗೇರ್ ಬೀಜ ಸುಡುದಾಗಿತ್ತು. ಈಗ ನಾ ಎಂತ ಮಾಡಿದ್ವಿ, ಅದೆಲ್ಲ ಸಿಕ್ತಿರ್ಲಿಲ್ಲ ಬಂಡಿ. ಈ ನಮ್ಮನೆಲ್ಲ ಇದ್ದದ ಒಂದು ಅಗಳಿ ಸ್ಟೀಲ್ ಅಗಳಿಗ ತೋಟೆ ಹೊಡೆದು ಹಾಳಾಗಿದ್ದು. ಇದು ಹಾಳಾಗಿದ್ದು ಅಡಿ ಹೊಸದಾಗಿತ್ತು. ನಾನು ಗೇರ್ ಬೀಜ ಸುಡಬೇಕು ಮಾಡ್ಕೊಂಡಿ. ಗೇರ್ ಬೀಜ ಸ್ಪೆಷಲ್ ಬಂಡಿ ಇದು. ಅದೇ ಹಂಗ ತೋಟೆ ಮಾಡ್ಕೊಳಕಾಗ್ತದ. ಈ ನಮ್ನಿ ತೋಟೆ ಮಾಡ್ಕೊಳ್ಳ. ಹೌದು. ಅದು ಬೆಂಕಿ ಮೇಲೆ ಬರ. ಅದು ಯಂತ್ರಲ್ಲಿ ತೋಟೆ ಮಾಡಿದ್ದೆ ಈ ನಮ್ನಿ. ನಾನು ಮಳೆಲಿ
ಮೊಳೆಲ್ ತೋಟೆ ಮಾಡಿದ್ಯಾ? ಸುತ್ತಿಯಲ್ಲಿ ಹೊಡೆದು ತೋಟೆ ಮಾಡಿದ್ದೆ. ಸುಮಾರು ಸಾಧನೆ ಮಾಡಿದ್ದೆ ನೀನು. ಹೌದು. ಆದ್ರೆ ಈಗ ಗೇರ್ ಬೀಜ ಹಾಕೋದ್ರಲ್ಲಿ ನಾನು ಒಂದ್ಸಲ ಮಗ ಚಿಮ್ನಳ್ಳಿ ಹೋಗಿದ್ದೆ. ಚಿಮ್ನಳ್ಳಿ ಹೋದಾಗ ಅಂತ ಆಯ್ತು, ಗೇರ್ ಬೀಜ ಸುಟ್ಟೊಳೆ ಅವೆಲ್ಲವ ರಾಶಿ ಇದ್ರಿಂದ ಗೇರ್ ಬೀಜ ತಂದಾಗ ಅಲ್ಲಿ ಭಯಂಕರ ಗೇರ್ ಬೀಜ ಇರ್ತಿತ್ತು. ನೀ ಫೇಮಸ್ ಅಲ್ಲಿ? ಅಲ್ಲಿ ನಾ ಫೇಮಸ್. ಗೇರ್ ಬೀಜ ಸುಟ್ಟೆ, ಗೇರ್ ಬೀಜ ಸುಟ್ಟಾತು, ಹೊಡೆದಾತು, ಎಲ್ಲದು ಆತು. ಹೊಡೆದ ಆದ್ಮೇಲೆ ಎಂತಾತು ಕೇಳಿದ್ರೆ ಆ ಹುಂಗ ಅಲ್ಲೇ ಇಟ್ಕೊಂಡಿದ್ದೆ. ಇಷ್ಟಪ್ಪ ಹುಂಗ ಹೊಡೆದು ಎಲ್ಲ ಆಗಿದ್ದು ಅವೆಲ್ಲ ಪಾಲ್ ಮಾಡ್ಕೊಂಡು ತಿಂಬುದ್ರಲ್ಲಿ ಇದ್ದ. ಅದ್ರ ತಕೊಂಡೆ ಒಲೆ ಹಾಕವ. ಯಾರು? ನಾನೇ ಮಾಡಿದ್ದು. ಅದು ಇನ್ನೂವರೆಗೂ ಅವು ಹೇಳ್ತಾ ಇದ್ದ, ಅಕ್ಕ ಗೇರ್ ಬಿ ಸುಟ್ಟಿದ್ದು, ಅಕ್ಕ ಗೇರ್ ಬಿ ಸುಟ್ಟಿದ್ದು. ಅವಾಗ ಅಷ್ಟು ಜನ ಇದ್ದಿದ್ದವು. ಅಲ್ಲ, ಆ ಸುಟ್ಟಿ ಅವು 7-8 ಜನ ಇದ್ದಿದ್ವಲ್ಲಿ. 7-8 ಜನ ಇದ್ದ. 6 ಜನ ತಮ್ಮಬ್ಬ, 7 ಜನ ಇದ್ದವು ಹುಡುಗರು. ಅದನ್ನ ತಗೊಂಡೋಗಿ ಸೊಲಿಗೆ ಹಾಕಿದ್ಯಾ? ಹೌದು, ಎಲ್ಲ ಇದ್ ಮಾಡಿ ಇದೇ ಇದಿಲ್ಲ, ಮುಖ ಎಲ್ಲ ಇದಾಯ್ಕೊಂಡಿತ್ತಲ್ಲ, ಸುಟ್ಟಿದ್ ಹೊಡೆದು ಅವೆಲ್ಲ ನೋಡವು ಅಷ್ಟೇ. ಕಡೆ ತಿಂಗಳ ಇದು ಕಡೆ ನಾನ್ ತಗೊಂಡು ಎಲ್ಲ ಬೀಜ ಸೊಪ್ಪೆ ಎಲ್ಲ ತಗೊಂಡು ಒಲೆಲ್ಲ ಈಗ ಹಂಗ್ ಮಾಡೋಣ ಮತ್ತೆ. ಈಗ ಹಂಗ್ ಮಾಡ್ತೇನೆ, ಈಗ ಹಾಕ್ತಿದ್ದೆ ಈಗ. ಹೌದಾ? ನಾನು ಗೌರಮ್ಮ ಸುಡಕರೆ, ಗೌರಮ್ಮ ಇದ್ರ ಸುಡಕ, ಗೇರ್ ಬೀಜ ಸುಡಕರೆ ಅಂತ ಮಾಡ್ತಿದ್ವಿ, ಒಡೆಯಕರೆ. ಅದ್ರ ಸ್ವಂತ ಅದು ಒಡಿಲೆಲ್ಲ ಕೊಡ್ತಿದ್ದಿಲ್ಲ ನಂಗೆ. ಓಕೆ ನಿಂಗ ತಿಂದ್ಬಿಡ್ತೇಳ. ನಾನು ಕಮಲಕ್ಕಲ್ಲವ ಕಡೆಗೆ ಆದ್ರೂ ನಂಗೆ ಅದ್ರೊಳಗೆ ಮಧ್ಯೆಲ್ಲ ಹೊಡ್ಕೊಂಡು 4 ಗೇರ್ ಬೀಜ ಹೊಡೆದಾಗ ಮಾಡಿ 10 ಬೀಜ ಒಳಗೆ ಹಾಕ್ಬಿಡ್ತಿದ್ವಿ. ಈಗ ನೀ ನಂಗೆ ಐಡಿಯಾ ಹೇಗೆ ಕೊಡ್ತಾ ಇದ್ಯಾ? ಅದೇ ಖುಷಿಯಾಗಿ ತಿಂಗಳು ಕೊಡ್ತಿದ್ದಿಲ್ಲ, ಉಂಡೆ ಮಾಡುದು ಅವಾಗ. ಗೇರ್ ಬೀಜ ಉಂಡೆ ಖುಷಿಗ ಒಳ್ಳೆಯದು. ಹಂಗಂತ ಕೆಟ್ಟ ಭಾವನೆ ಎಲ್ಲ ಎಲ್ಲಕ್ಕೂ ತಿನ್ನೋದು, ಎಲ್ಲಕ್ಕೂ ಸಿಗವು ಹಂಗೆ. ನಂಗ ಹೊಡೆದ್ ಕೂಡ ಬಿಸಿ ಬಿಸಿ ಇರ್ತದೆ. ನಿಂಗ 10-15 ಜನ ಇದ್ದಿದ್ರಿ ಇಲ್ಲಿ? ಯಾವಾಗ? 10-15 ಜನ ಆಗ್ತಿದ್ವಲ್ಲ. ಮಾವಂಗಂತೂ ಮತ್ತೂ ಹೆಚ್ಚಾಗಿತ್ತು ಗೇರ್ ಬೀಜವ. ಕಾಲಿಗೆ ಸುಟ್ಕೊಂಡು ಇದ್ ಮಾಡೋರಿಗೆ 4 ತಗೊಂಡು ಯಾತ್ಲ ಕೈ ತೊಳ್ಕೊಂಬೋರಿ ಕದ್ದು ಸ್ಕರ್ಟ್ ಎಲ್ಲ ಹಾಕಿ ಬಿಡ್ತಿದ್ರ. ಹಂಗಾಗಿತ್ತು. ಬಬ್ಬೆ ಹೊಡಿತಿತ್ತು ಅದು. ಹಿಂಗ ಹೊಡಿರ್ ಬಂದ್ರೆ 1-4 ಬೀಜನೂ ಇರ್ತಿಲ್ಲ, ಅಷ್ಟು ತಿಂದೆ ಖಾಲಿ ಮಾಡ್ತೀರಿ. ಕಡೆಗೆ ಎಂತ ಮಾಡುದು, ಇಲ್ಲೇ ನಂಗ ತಕೊಂಡ್ಬೇಡ ಹೇಳುದು. ನೀರೆಂತ ಕೊಡಿಯೋದು ಇದಕ್ಕೆ? ಕೊತ್ತಿ ಹೋಗ್ತು ಮಗ ಪಟ್ನಿ ಅಂತ. ಓಹೋ, ಹೆಂಗ್ ಮಾಡ್ತೀನಿ ಮಿತ್ರೆ, ಅದು ಇದಾಗ್ತಿಲ್ಲ, ಇನ್ನು ಸ್ವಲ್ಪ ಸಾರಾಗ್ತದೆ. ಈಗ ಆತದು. ಇದೆ. ಓಹೋ, ಎಂತ ಸಖತ್ತಾಗಿ ಕಾಣ್ತಾ ಇದ್ದು ನೋಡು ಇದು. ಇದ್ರೊಳಗೆ ಇಷ್ಟು ಕರಿ ಇದ್ರಲ್ಲಿ ಒಳಗಷ್ಟು ಚಂದ ಬಿಳಿ ಬಿಳಿಯ ಹುಂಗಿರ್ತೋಳು ಹೇಳಲಾಗ್ತ ಆಗ್ತಿಲ್ಲ. ಅದಕ್ಕೆ ಕಲರ್ ಮೇಲೆ ಹೋಪಲಾಗಳದ ಅದಕ್ಕೆ. ಕಲ್ಗುಂಡ್ ತಗೊಂಡ್ ಜಪ್ರತ್ತ. ಸ್ವಲ್ಪ ಏನಾದ್ರು ವ್ಯತ್ಯಾಸ ಆದ್ರೆ ಹುಂಗಾಗಿ ಗೊತ್ತಿಲ್ಲ. ಬರಬಹುದು. ಹತ್ತು ಹೊಡಿಯಕಾರ 5 ಹೋಗ್ತು. 10 ಹೊಡಿಯಕಾರ 5 ಪುಡಿ ಆಗೋಗ್ತು. ಪುಡಿ ಅಲ್ಲ, ಹೊಟ್ಟಿಗೆ ಹೋಗ್ತು. ಹೊಟ್ಟಿಗೆ ಹೋಗ್ತು. ಬಿಸಿ ಬಿಸಿ ಇರ್ತಲ್ಲ, ತಿಂಬಲ್ ಚಲೋ ಆಗ್ತು. ತಿನ್ನಂಗೆ ಕಾಣಿಸ್ತು ಹೊಡಿತಾನೆ. ಬಾನಿನಲ್ಲಿ ಒಂಟಿ ತಾರೆ ಸೋನೆ ಸುರಿವ ಇರುಳ ಮೋರೆ. ಬಾನಿನಲ್ಲಿ ಒಂಟಿ ತಾರೆ ಸೋನೆ ಸುರಿವ ಇರುಳ ಮೋರೆ. ಕತ್ತಲಲ್ಲಿ ಕುಳಿತು ಒಳಗೆ ಬಿಕ್ಕುತಿಹಳು ಯಾರೇ ನೀರೇ. ಎಲ್ಲಿ ಜಾರಿತೋ ಮನವು ಎಲ್ಲೆ ಮೀರಿತೋ. ಎಲ್ಲಿ ಅಲೆಯುತ್ತಿಹುದೋ ಏಕೋ ನಿಲ್ಲದಾಯಿತೋ. ಎಲ್ಲಿ ಜಾರಿತೋ ಮನವು ಎಲ್ಲೆ ಮೀರಿತೋ. ಹಿಂದೆ ಯಾವ ಜನ್ಮದಲ್ಲೋ
ಎಲ್ಲಿ ಜಾರಿತೋ ಮನವೋ ಎಲ್ಲೆ ಮೀರಿತೋ ಎಲ್ಲಿ ಜಾರಿತೋ ಎಲ್ಲೆ ಮೀರಿತೋ ನಿಲ್ಲದಾಯಿತೋ ಬಟ್ ಅಷ್ಟು ಎಲ್ಲ ಕೊಡ್ತಿದ್ದೆ ನಾಲ್ಕು ಪಟಕ್ಕನೆ ತಾ ಎರಡ ಇಲ್ಲ ಟೆನ್ಷನ್ ಎಲ್ಲ ಮಾಡ್ಕೇಳಿದೆ ಆರಾಮ್ ಹೋಗಿ ಟೆನ್ಷನ್ ಎಲ್ಲ ಇಲ್ಲೇ ನಿನಗೆ ಎತ್ತ ಇಲ್ಲ ಆರಾಮ್ ತಿನ್ಕೊಂಡು ಆರಾಮಾಗಿ ಬನ್ನಿ ಖುಷಿ ಖುಷಿ ಆಪರೇಷನ್ ಮಾಡ್ಕೊಂಡು ಒಂದು ಚಸ್ಮಾ ಹಾಕೊಂಡು ಹೇಳಿದ್ದೆಲ್ಲ ಕೇಳ್ಕೊಂಡು ಎಲ್ಲ ಮನೆ ಬಂದು ಇದು ಮಾಡ್ಕೊಂಡು ಪಾಲಿಸಿ ಅಷ್ಟೇ ದೇವರಲ್ಲಿ ಬೇಡ್ಕೊಂಬೋದು ಮತ್ತೇನಿಲ್ಲ ಹಾಂ ನನಗೆ ಓ ನಿನ್ಗೊಂದು ಕೊಡವಲ್ಲ ಥ್ಯಾಂಕ್ ಯು ಹಾಕಬೇಕಾ ಸಾಕು ಗೇರು ಬೀಜ ಗೀತಮ್ಮ ಎಲ್ಲಿ ತೋರಿಸಿದ್ವಿ ತೋರಿಸ್ಬಿಡ್ತೀನಿ ನಿಮ್ಗೆ ಇದು ಒಳ್ಳೇದಲ್ಲ